ಅದ್ರ ಜೊತೆ ನೀವು ಸೌದಿ ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ. ಸೊ ಸೌದಿ ಅವ್ರು ಏನಂತಂದ್ರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದಾರ ಒಂದ್ ಮಾತನ್ನ. ಓಕೆ, ಅವ್ರು ಕರಿತಾ ಇದ್ದಾರೆ, ಸಮಯ ಸಂದರ್ಭ ನೋಡ್ಕೊಂಡು ಆ ಮಾತನ್ನ ನಾನು ಹೇಳ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಏನ್ ಬೇಕಾದ್ರೂ ಇಲ್ಲಿ ಆಗಬಹುದು. ಬಟ್ ಸೌದಿ ಅವ್ರಿಗೆ ಮತ್ತೆ ಶೆಟ್ಟರ್ ಅವ್ರಿಗೆ ನಾವು ಇಬ್ಬರಿಗೂ ಕಂಪೇರ್ ಮಾಡಿ ನೋಡಿದಾಗ ಸೌದಿ ಅವರು ಹಿ ಇಸ್ ದ ಮಾಸ್ ಲೀಡರ್. ಯಾಕಂತಂದ್ರೆ ಸೌದಿ ಅವರು ಏನಂತಂದ್ರೆ ಸುಮಾರು 55-60 ಸಾವಿರ ಲೀಡ್ ಇಂದ ಒಂದು ಮನುಷ್ಯ ಆರ್ಸ್ ಬರ್ತಾರೆ. ಅದು ಬಿಜೆಪಿಯಲ್ಲಿ ಇದ್ದುಕೊಂಡು ಬಿಜೆಪಿಯ ಒಂದು ರಾಜ್ಯ ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿ ಇದ್ಕೊಂಡು ಬಿಜೆಪಿಯ ಎಲ್ಲಾ ಸ್ತರದ ನಾಯಕರ ಜೊತೆ ಟಚ್ ಅಲ್ಲಿ ಇಟ್ಕೊಂಡು RSS ಜೊತೆಗೆ ಅವರ ಸಂಬಂಧ ಕೂಡ ಚೆನ್ನಾಗಿತ್ತು. ಅಂದ್ರೆ ಆ ತರದ ಒಂದು ಮೆಂಟಾಲಿಟಿ ಇದ್ಕೊಂಡು ಕೂಡ ಕಾಂಗ್ರೆಸ್ಗೆ ಬಂದು ಅಷ್ಟೊಂದು ಲೀಡಿಂದ ಗೆಲ್ಲೋದು, ಅದು ಅಥಣಿ ಅಂತ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಿದೆಯಲ್ಲ, ಇದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದು ಗೆದ್ದವರು ತೋರಿಸಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಅವರ ಒಂದು ಗೆಲುವು ಇಂಡೈರೆಕ್ಟ್ ಆಗಿ ಅದು ಹೆಲ್ಪ್ ಆಗಿದೆ ಅಂತಾನೆ ನಾವೆಲ್ಲ ಅಂಕಿಅಂಶಗಳನ್ನ ತೆಗೆದು ನೋಡಿದಾಗ ಅದು ತುಂಬಾನೇ ಅದು ಗೆಲ್ಸಿದ್ರು. ಶ್ರೀಮಂತ್ ಪಾಟೀಲ್ ವಿರುದ್ಧ ಗೆಲ್ಸಿದ್ರು. ಅವರು ಗಾಣಿಗ ಸಮಾಜಕ್ಕೆ ಸೇರ್ತಾರೆ ಶಿವಕುಮಾರ್, ಆಕ್ಚುಲಿ ಸೌದಿ ಅವರು. ಹೀಗಾಗಿ ಗಾಣಿಗ ಸಮುದಾಯ ಇರುವಂತಹ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಏನಿದೆಯಲ್ಲ ಅಲ್ಲೆಲ್ಲ ಅವರು ಪ್ರವಾಸ ಮಾಡ್ತಾರೆ. ಮಾಡಿ ಸೊ ಅಲ್ಲಿ ಇರುವಂತಹ ಗಾಣಿಗ ಸಮಾಜದ ಈ ರಾಜ್ಯದಲ್ಲಿ ಈಗ ನೋಡೋದಾದ್ರೆ ನಾವು ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಏನು ಉತ್ಕೃಷ್ಟ ನಾಯಕರು ಅಂತ ಏನಿದ್ದಾರೆ ಆ ನಾಯಕರ ಪೈಕಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇವರ ಹೆಸರು ಮೇಲ್ಗಡೆ ಇದೆ. ಯಾರು? ಲಕ್ಷ್ಮಣ್ ಸೌದಿ ಅವರ ಹೆಸರು. ಹೀಗಾಗಿ ಕೊಪ್ಪಳ ಜಿಲ್ಲೆ, ಎಸ್ಪೆಷಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅವ್ರದೇ ಆಗಿರುವಂತಹ ಒಂದು ಹೆಜ್ಜೆ ಗುರುತುಗಳಿದೆ. ಅಲ್ಲಿ ಕೊಪ್ಪಳ ಯಲಬುರ್ಗ ಆಗಿರ್ಬೋದು, ಕೊಪ್ಪಳದ ಲೋಕಲ್ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಸೊ ಅದೇ ರೀತಿ ರಾಯಚೂರು ಆಗಿರ್ಬೋದು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ. ಸೊ ಇಲ್ಲೆಲ್ಲ ಇದು ಒಂಥರ ಗಾಣಿಗೆದ ಒಂದು ಬಲಿಷ್ಠವಾಗಿರುವಂತಹ ಬೆಲ್ಟ್ ಇದು. ಇಲ್ಲಿ ಅವರ ಒಂದು ಪ್ರಚಾರ ವರ್ಕೌಟ್ ಆಗಿದೆ ಅಂತಂದ್ರೆ ಅದು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಅವರ ಒಂದು ಏನಾದ್ರೂ ಅವರು ಮತ್ತೆ ಅದು ಏನಂತಾರಲ್ಲ ತವರು ಮನೆ ಸೇರಿದ್ರೆ, ಮತ್ತೆ ಅವರು ಹಳೆ ತಮ್ಮ ಪಕ್ಷಕ್ಕೆ ಸೇರಿದ್ರೆ ಅಲ್ಲಿ ಕಾಂಗ್ರೆಸ್ಗೆ ಇದು ಮೈನಸ್ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಶಿವಕುಮಾರ್. ಆಕ್ಚುಲಿ ಈ ಕಾರಣಕ್ಕಾಗಿಯೇ ಬಿಜೆಪಿ ಅವರು ಹಿಂದೆ ಬಿದ್ದಿದ್ದಾರೆ ಅಂತ. ಯಾಕೆಂದ್ರೆ ಶೆಟ್ಟರ್ ಅವ್ರಿಗಿಂತ ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋದ್ರು ಸೋತ್ರು, ಸೌದಿ ಕಾಂಗ್ರೆಸ್ಸಿಗೆ ಹೋದ್ರು ಗೆಲ್ಸ್ಕೊಂಡ್ರು. ಈ ಕಾರಣಕ್ಕಾಗಿ ಮೋರ್ ಪವರ್ಫುಲ್, ಶೆಟ್ಟರ್ಗಿಂತ ಜಾಸ್ತಿ ಪವರ್ಫುಲ್ ಅನ್ನೋ ಕಾರಣಕ್ಕೆ ಇಂಪಾರ್ಟ್ ಆಗುತ್ತೆ. ಬಟ್ ಹೋಗ್ತಾರ ಸೌದಿ? ಅದು ಸೌದಿ ಅವರು ಅಂದ್ರೆ ನೋಡಿ, ರಾಜಕಾರಣ ನಾವು ಗೆಸ್ಸೆ ಮಾಡಕ್ಕಾಗಲ್ಲ. ನೋಡಿ, ಕೊನೆ ಕ್ಷಣದ ತನಕ ಶೆಟ್ಟರ್ ಅವರು ನಾನು ಹಂಗೆಲ್ಲ ಹೋಗಕ್ಕಾಗಲ್ಲ, ಅದೆಲ್ಲ ಕರಿತಾ ಇರ್ತಾರೆ, ಹಂಗೆಲ್ಲ ಹೋಗಕ್ಕಾಗುತ್ತಾ ಅನ್ನುವಂಥದ್ದೇ ಹೇಳ್ತಾ ಇದ್ರು. ಬಿಟ್ರೆ ನೋಡೋಣ ಮಾಡೋಣ ಅನ್ನುವಂಥದ್ದು ಏನೋ ಬರ್ತಾ ಇದೆ, ಆ ಬಗ್ಗೆ ವಿಚಾರ ಮಾಡಲ್ಲ ಅನ್ನುವಂಥದ್ದು ಎಲ್ಲೂ ಕೂಡ ಹೇಳಿಲ್ಲ ಅವರು. ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಹೆಜ್ಜೆ ಇಡಲ್ಲ, ನಾನು ಆ ಕಡೆ ನಾನು ಕಣ್ಣೆತ್ತಿ ಕೂಡ ನೋಡಲ್ಲ ಅನ್ನುವಂಥದ್ದೇ ಹೇಳ್ತಾ ಇದ್ರು. ಬಿಟ್ರೆ ಅಲ್ಲಿ ಹೋಗಿ ಶಾಲ್ ಹಾಕ್ಸ್ಕೊಂಡ ನಂತರನೇ ಎಲ್ಲರಿಗೂ ಗೊತ್ತಾಗಿರೋದು. ಅವ್ರು ಅಲ್ಲಿ ತನಕ ಗೊತ್ತಿಲ್ಲ. ದೆಹಲಿಯಲ್ಲಿ ಬಿಜೆಪಿ ಕಚೇರಿಗೆ ಬಂದು ಇನ್ನೇನೋ ಪ್ರೆಸ್ ಮೀಟ್ 5 ನಿಮಿಷ ಮಾತ್ರ ಮಾಧ್ಯಮಕ್ಕೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ, ಅಲ್ಲಿ ತನಕ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ಸೀಕ್ರೆಟ್ ಸಿಕ್ಕಾಬಟ್ಟೆ ಅದನ್ನ ಗೌಪ್ಯವಾಗಿಟ್ಟು ಅದೆಲ್ಲ ನೋಡಿ. ಎಷ್ಟೇ ಗೌಪ್ಯವಾಗಿಟ್ರು ಈಗ ನೀವು ಸೇರ್ಪಡೆ ಆದ ನಂತರ ಎಲ್ಲರಿಗೂ ಗೊತ್ತೇ ಆಗುತ್ತಲ್ಲ. ಒಂದಂದ್ರೆ ಬಿಜೆಪಿಗರಿಗೆ ಅನ್ಸಿದೆ, ಹೌದು ಇದು ಒಬ್ಬರ ಗೆಲುವಲ್ಲ, ಸಂಘಟನಾತ್ಮಕವಾಗಿ ಗೆಲುವು, ಎಲ್ಲರ ಅವಶ್ಯಕತೆ ಇದೆ ಅಂತ ಎಲ್ಲರೂ ಕರ್ಕೋತಿದಾರ ಅಂತ. ಅದು ಇರ್ಬೋದು. ಬಟ್ ಇಲ್ಲಿ ಲಿಂಗಾಯತ್ ಫ್ಯಾಕ್ಟರ್ ಅನ್ನುವಂಥದ್ದು ಏನಿದೆಯಲ್ಲ ಶಿವಕುಮಾರ್ ಅವರೇ, ಈಗ ಅದು ಮಾತ್ರ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ಬಿಜೆಪಿಗಿದೆ ಎಲ್ಲೂ ಕೂಡ. ಅಂದ್ರೆ ನಾವು ಅಂಕಿಅಂಶಗಳನ್ನ ನೀವು ಗಮನಿಸಿ ನೋಡಿ, ಅಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೋಡಿದಾಗ ನಾವು ಸಾಕಷ್ಟು ಶೇರಿಂಗ್ ಇದೆ. ಬಿಜೆಪಿ ಅಂತಂದ್ರೆ ಒಂಥರ ಬ್ರ್ಯಾಂಡ್ ತರ ಹೋಗಿತ್ತದು. ಅಂದ್ರೆ ಬಿಜೆಪಿ ಅಂದ್ರೆ ಲಿಂಗಾಯತ್ರಪ್ಪ, ಅವ್ರ ಬೆನ್ನ ಹಿಂದೆ ಇರೋದೇ ಲಿಂಗಾಯತರು ಬಿಕಾಸ್ ಆಫ್ ಯಡಿಯೂರಪ್ಪ ಅನ್ನುವಂಥದ್ದು. ಸೊ ಈಗ ಅವ್ರ ಮಗ ಬಂದಿದ್ದಾರೆ. ಸೊ ಈಗ ಮಗ ಬಂದ ನಂತರ ಈಗ ಶೆಟ್ಟರ್ನ ಕರ್ಕೊಂಡ್ ಬರುವಂತಹ ಧೈರ್ಯ ಸಾಮರ್ಥ್ಯ ಮಗನಿಗಿದೆ ಅಂತಂದ್ರೆ ಅವರು ಒಳ್ಳೆ ಒಬ್ಬ ಪ್ರಬಲ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡ್ಕೊಂಡಿದೆ. ಸೊ ಅದು ವರ್ಕೌಟ್ ಆಗಬಹುದು ಈ ಸರಿ ಅನ್ನುವಂಥದ್ದು ಅವರು ಒಂದು ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು. ವಿಜೇಂದ್ರ ಅಧ್ಯಕ್ಷ ವಾಪಸ್ ಬರ್ತಾ ಇದಾರೆ, ಎಲ್ಲರೂ ಕರ್ಕೊಂಡು ಬರ್ತಾ ಇದೀವಿ.
ಹಾ, ಎಲ್ಲರೂ ಈಗ ನಾಯಕರು ಏನಿತ್ತಂದ್ರೆ ಇನ್ನು ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಏನು ವಿಜೇಂದ್ರಗೆ ಅಧ್ಯಕ್ಷ ಮಾಡ್ಬಿಟ್ರಲ್ಲ ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ಅಂದ್ರೆ ಏನು ಈ ಲೀನೇಜ್ ಪರಂಪರೆಯನ್ನ ಅಂದ್ರೆ ಏನಂತೀವಿ ನಾವು ನಮ್ಮ ತಂದೆ ಮಗನ ಪರಂಪರೆ ಬೇರೆ ಎಲ್ಲ ಹೇಳ್ತಾ ಇರ್ತಾರೆ ಈ ವಂಶಾಧಾರಿತ ರಾಜಕಾರಣವನ್ನ ವಿರೋಧ ಮಾಡುವಂತ ಬಿಜೆಪಿ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕಾದ್ರೂ ನಾವು ಬದಲಾವಣೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ಒಂದೇ ಮನೆಯಲ್ಲಿ ನಾವು ಇಬ್ಬರಿಗೆ ಟಿಕೆಟ್ ಕೊಡೋದಿಲ್ಲ, ತಂದೆ ಮಗನ್ ಕೊಡೋದಿಲ್ಲ, ಈ ಎಲ್ಲ ಅವರು ಹೇಳ್ತಾ ಇರ್ತಾರಲ್ಲ. ಸೊ ಅವ್ರು ಹೇಳ್ದಂಗೆ ಯಾವ್ದು ನಡೆಯಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರೂವ್ ಆಗಿದೆ. ನಾವು ಅನಂತ್ ಕುಮಾರ್ ಅವ್ರ ಮಿಸ್ಸಸ್ ಕೊಡ್ಲಿಲ್ಲ ಟಿಕೆಟ್, ಇಲ್ಲೇ ಅಂಗಡಿ ಅವ್ರ ಮಿಸ್ಸಸ್ಗೆ ಟಿಕೆಟ್ ಕೊಟ್ರು. ಅಂದ್ರೆ ಒಂದು ಈ ಬಿಜೆಪಿ ಅಂದ ತಕ್ಷಣ ಏನಂತಂದ್ರೆ ಒಂದು ಚೌಕಟ್ಟಿತ್ತು, ಒಂದು ಶಿಸ್ತು ಅನ್ನುವಂಥದ್ದನ್ನ ಅಲ್ಲಿದೆ, ಶಿಸ್ತಿನ ಸಮಿತಿ ಕೂಡ ಇದೆ. ಹಿಂಗಾಗಿ ಶಿಸ್ತನ್ನ ಬಿಟ್ಟು ಡಿಸಿಪ್ಲಿನ್ ಬಿಟ್ಟು ಅವ್ರು ಏನು ಮಾಡೋದಿಲ್ಲ ಅನ್ನುವಂಥದ್ದು ಏನಿತ್ತಲ್ಲ, ಆ ಒಂದು ಕಲ್ಪನಾ ಲೋಕದಿಂದ ಜನ ಕೂಡ ಆಚೆ ಬರ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಮಾಡ್ಬೇಕನ್ಸಿದ್ರೆ ಮಾಡೇ ಮಾಡ್ತಾರೆ, ಅವ್ರಿಗೆ ಬೇಕು ಮಾಡ್ತಾರೆ. ಎಸ್ಪೆಷಲಿ ಲಿಂಗಾಯತರ ವಿಚಾರದಲ್ಲಿ ಅವರು 100% ಕಾಂಪ್ರಮೈಸ್ ಆಗೇ ಆಗ್ತಾರೆ ಅನ್ನೋದಕ್ಕೆ ಅಂಗಡಿ ಅವರ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಕೂಡ ಮಾಡಬಹುದು. ಸೊ ಈಗ ಸೌದಿ ಅವರ ವಿಚಾರಕ್ಕೆ ತಾವು ಹೇಳಿದ್ರಿ, ಹೋಗ್ತಾರಾ ಅಂತ ಕೇಳಿದ್ರಿ. ಸೊ ಅದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನಂತಂದ್ರೆ ಈಗ ಅವ್ರಿಗೆ ಟಿಕೆಟ್ ಕೊಡೋ ಒಂದು ವಿಚಾರದಲ್ಲಿ ಸೊ ಎರಡೆರಡು ಏನೋ ಆಫರ್ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಅದನ್ನ ಅವರು ಅದೇ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ನಾನ್ ನೋಡೋಣ ಮಾಡೋಣ ಅನ್ನುವಂಥದ್ದು ಬಿಟ್ಟು ರಮೇಶ್ ಕತ್ತಿಯನ್ನ ಬಿಟ್ಟು ಚಿದಾನಂದ ಸೌದಿಗೆ ಟಿಕೆಟ್ ಕೊಡೋ ಇವೆಲ್ಲ ಇದೆಯಲ್ಲ, ಇವೆಲ್ಲ ನಡೀತಾ ಇದೆ. ಅದು ಎಲ್ಲ ಒಂದು ಸೂಕ್ಷ್ಮತೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬಿಹಾರ ಸರ್ಕಾರ ಬೀಳ್ತು, ಜೆಡಿಯು ಮತ್ತು ಆರ್ಜೆಡಿ ಮೈತ್ರಿಕೂಟ ಕುಸಿತಲ್ಲಿ, ನಿತೀಶ್ ಕುಮಾರ್ ಅವರು ಗರ್ವಾಪ್ಸಿ ಎನ್ಡಿಎಗೆ ಆ ಬೆಳವಣಿಗೆ ಆಗ್ತಾ ಇದೆ ಬಿಹಾರದಲ್ಲಿ. ಕರ್ನಾಟಕದಲ್ಲಿ ಈ ರೀತಿ ಯಾರು ಕಾಂಗ್ರೆಸ್ ಸೇರಿ ಗೆದ್ದಿದ್ರಲ್ಲ ಬಿಜೆಪಿಯಿಂದ ಹೋಗಿ, ಮತ್ತೊಂದು ಕಡೆ ಕಟ್ಟ ಕಾಂಗ್ರೆಸ್ಸಿಗರು ಕೂಡ ಬಿಜೆಪಿ ಮೇಲೆ ಸಾಫ್ಟ್ ಆಗಿದ್ದಾರೆ ಬಿಕಾಸ್ ಆಫ್ ಕಾಂಗ್ರೆಸ್ ಸರ್ಕಾರದ ರೀತಿ ರಿವಾಜುಗಳು. ಮತ್ತೊಂದೇನಾರ ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷ ಮತ್ತೆ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆಯಾ? ನೋಡಿ, ಈಗ ಬಿಜೆಪಿ ಈಗ ಸದ್ಯದ ಫ್ರೀ ಬೀಸ್ ಏನ್ ನಡೀತಾ ಇದೆ ನೋಡಿ, ತೆಲಂಗಾಣದಲ್ಲಿ ಕೂಡ ಇವರು ಸಕ್ಸಸ್ ಆದ್ರು. ಆಮೇಲೆ ನಮ್ಮ ಕರ್ನಾಟಕದ ಒಂದು ಮಾಡೆಲ್ ಅಂತ ಹೇಳಿ ಮಾಡ್ಕೊಂಡು ಈಗ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅದು ಬಟ್ ಎಲ್ಲೂ ಕೂಡ ಅದು ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ನಾರ್ತ್ ಅಲ್ಲಿ ಆಗ್ಲಿಲ್ಲ, ಬಟ್ ತೆಲಂಗಾಣದಲ್ಲಿ ಅವರು ಸಕ್ಸಸ್ ಆದ್ರು. ಸೊ ಇದಾದ ನಂತರ ಜನ ಆ ಒಂದು ಹ್ಯಾಂಗ್ ಅವರಲ್ಲಿ ಇದ್ದಾರೆ, ಇಲ್ಲ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈಗ ಮಹಿಳಾ ಪ್ರಯಾಣಿಕರ ಸಂಖ್ಯೆಯನ್ನ ತಾವು ಗಮನಿಸಬಹುದು. ಸೊ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಎಲ್ಲಾ ಮಹಿಳಾ ಗುಂಪುಗಳು ಎಲ್ಲ ಗುಂಪಾಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ರೆ ಎಲ್ರು ಕೂಡ ಏನಂತಂದ್ರೆ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆ ಈ ಹಿಂದೆ ಹಳ್ಳಿಯ ಜಗುಲಿಯಲ್ಲಿ ನಡೀತಾ ಇತ್ತು ಚರ್ಚೆ, ಹಳ್ಳಿಯ ಒಂದು ಕಟ್ಟೆ ಮೇಲೆ ಚರ್ಚೆ ನಡೀತಾ ಇತ್ತು. ಈಗ ರಾಜಕೀಯ ಚರ್ಚೆ ಬಸ್ ಅಲ್ಲಿ ನಡೆಯುವಂಗಾಗಿದೆ. ಯಾಕಂತಂದ್ರೆ ಬಿಕಾಸ್ ಆಫ್ ಫ್ರೀ ಬಸ್ಗಳು. ಸೊ ಬಸ್ ಅಲ್ಲಿ ನಾನು ಒಂದ್ 2-3 ಸಾರಿ ಈಗ ಆ ಫ್ರೀ ಬಸ್ ಅಲ್ಲಿ ನಾನು ಹತ್ತಿದ್ದೆ. ಅಂದ್ರೆ ಸುಮಾರು ನಿಮಗೆ 70% ಅಷ್ಟೇ ಮಹಿಳೆಯರು ಸಿಗ್ತಾರೆ. ಸೊ ಅಲ್ಲಿ ಪ್ರತಿಯೊಬ್ರು ಕೂಡ ಏನಂತಂದ್ರೆ ದೇವರ ದರ್ಶನಕ್ಕೆ ಅಲ್ಲಿ ಇಲ್ಲಿ ಜಾಸ್ತಿ ಟೂರ್ಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲಾದ್ರೂ ಒಂದು ಮನ್ಸಲ್ಲಿ ಇದ್ದೇ ಇರ್ತದಲ್ಲ, ಫ್ರೀ ಬಸ್ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಕೂಡ ಇರ್ತದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸದ್ಯದ ಒಂದು ನಾವು ವರದಿಯನ್ನ ತೆಗೆದು ನೋಡಿದಾಗ ಪ್ರೋ ಕಾಂಗ್ರೆಸ್ ಅನ್ನುವಂಥದ್ದು ಸದ್ಯದ ಮಟ್ಟಿಗಿದೆ. ಸೊ ಈಗ ನೋಡಿ, ಇಬ್ರು ಅಕಸ್ಮಾತ್ ಆಗಿ ಒಬ್ರಂತರು ಬಂದ್ಬಿಟ್ರು, ಇಬ್ರು ಅಕಸ್ಮಾತ್ ಆಗಿ ನಾಯಕರನ್ನ ಬಿಜೆಪಿ ಸೆಳೆಯುವಲ್ಲಿ ಸಫಲ ಆಯ್ತು ಅಂತಂದ್ರೆ ಇದರ ಮೇಲೆ ಒಂದಿಷ್ಟು ಪರಿಣಾಮ ಬೀರುವಂತಹದ್ದು ಸಿದ್ಧ ಅನ್ನುವಂಥ